ನಿಮಗೆ ಆಶ್ಚರ್ಯ ಆಗ್ಬೋದು. ಬಾಗಲಕೋಟೆ ಮತ್ತು ದಾವಣಗೆರೆಗೆ ಎರಡೆರಡು ತಿಂಗಳದು ಈ ವಾರದಲ್ಲಿ ಹಾಕಿದಾರಂತೆ. ಇನ್ನೂ ಒಂದು ತಿಂಗಳದ್ದು ಬೇಕಾದ್ರೆ ಈ ವಾರದ ಮುಂದಿನ ವಾರದಲ್ಲೇ ಹಾಕ್ತೀವಿ ಚುನಾವಣೆಗೆ ಮುಂಚೆ ಅಂತ ಹೇಳಿದ್ದಾರೆ. ಇಡೀ ರಾಜ್ಯದ ಜನರಿಗೆ ಹಾಕಿಲ್ಲ, ಕೇವಲ 2 ಕ್ಷೇತ್ರಗಳಲ್ಲಿ. ಇದು ಒಂದು ರೀತಿಯ ಅಮಿಷ. ಈಗಾಗಲೇ ನಾವು ಹಳ್ಳಿಗಳಿಗೆ ಹೋದಾಗ ಹೇಳಿದ್ರು, ಗೌರ್ಮೆಂಟ್ ಮಿಷನರಿ ಟೋಟಲಿ ಯೂಸ್ ಮಾಡ್ತಾ ಇದ್ದಾರೆ. ಅವರ ಪಕ್ಷಕ್ಕಾಗಿ ಕಾಂಗ್ರೆಸ್ ಕೆಲಸ ಮಾಡಲಿಕ್ಕೆ ಅವರನ್ನೆಲ್ಲ ಬಳಕೆ ಮಾಡ್ತಾ ಇರೋದು ಎಲ್ಲ ಕಡೆಯಲ್ಲೂ ಎದ್ದು ಕಾಣ್ತದೆ. ಇವರಿಗೆ ಪ್ರಜಾಪ್ರಭುತ್ವದ ಗೌರವವೂ ಇಲ್ಲ, ಸಂವಿಧಾನದಲ್ಲೂ ಇವರಿಗೆ ನಂಬಿಕೆ ಇಲ್ಲ. ಹೇಳೋದು ಮಾತ್ರ ವೇದಾಂತ, ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ತಿನ್ನೋದು ಮಾತ್ರ ಬದನೆಕಾಯಿ. ಇಂಥ ಪರಿಸ್ಥಿತಿ ಅಲ್ಲಿದೆ ಈಗ. ಇದೂ ಗ್ಯಾರಂಟಿಗಳ ಹೆಸರಿನಲ್ಲಿ. ಆಮೇಲೆ ಇನ್ನೂ ಒಂದು, ನೀವೇನಾದರೂ ಕಾಂಗ್ರೆಸ್ಸನ್ನು ಗೆಲ್ಲಿಸಲಿಲ್ಲ ಅಂದರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರೇ ಧಮಕಿ ಹಾಕ್ತಾ ಇದ್ದಾರೆ. ಅವರ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಗ್ಯಾರಂಟಿಗೆ ಓಟ್ ಹಾಕಿ, ಗ್ಯಾರಂಟಿಗೆ ಓಟ್ ಹಾಕಿ ಅಂತ. ಈ ಚುನಾವಣೆ ಆದ ತಕ್ಷಣ ಈ ಕಾಂಗ್ರೆಸ್ ಉಳಿಯೋದೇ ಗ್ಯಾರಂಟಿ ಇಲ್ಲ, ಹೇಳೋದು ಮಾತ್ರ ಗ್ಯಾರಂಟಿ ಗ್ಯಾರಂಟಿ. ಈ ರೀತಿ ಜನರನ್ನ ತಪ್ಪುದಾರಿಗೆಳೆಯೋದು, ಜನರಿಗೆ ಧಮಕಿ ಹಾಕೋದು, ಈ ರೀತಿ ಮಾಡಿ ಚುನಾವಣೆ ಗೆಲ್ಲಬೇಕು ಅಂತೇಳಿ ಅವ್ರು ಇದು ಮಾಡ್ಕೊಂಡಿದ್ದಾರೆ. ನಾನು ಅಲ್ಲೂ ಕೇಳಿದೆ, ನೀವು ಬಾಗಲಕೋಟೆ ಮತ್ತು ದಾವಣಗೆರೆಗೆ ಮಾತ್ರ ಗ್ಯಾರಂಟಿಗಳು ನಿಲ್ಲಿಸ್ತಿರೋ, ಇಡೀ ರಾಜ್ಯಕ್ಕೆ ನಿಲ್ಲಿಸ್ತಿರೋ ಅಂತ. ಯಾಕಂದ್ರೆ ಧಮಕಿ ಹಾಕಿದಾರಲ್ಲ. ಏನಾದರೂ ನೀವು ಗ್ಯಾರಂಟಿ ನಿಲ್ಲಿಸಿದ್ದಾದ್ರೆ ಬಡಿಗೆ ತಗೋಬರ್ತಾರೆ ಜನ. ಈಗಾಗಲೇ ದಾವಣಗೆರೆಯಲ್ಲಿ ಏನೇನು ತೋರಿಸಿದ್ದಾರೆ, ಪರ್ಕೆ ತೋರಿಸಿದ್ದಾರೆ, ಚಪ್ಪಲಿ ತೋರಿಸಿದ್ದಾರೆ, ಬಡಿಗೆನೂ ತೋರಿಸ್ತಾರೆ. ಕಾಂಗ್ರೆಸ್ನ ಕತೆ ನೋಡಿ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಇನ್ನೂ ಜನ ಏನೇನು ತೋರಿಸ್ತಾರೋ ನನಗಂತೂ ಗೊತ್ತಿಲ್ಲಪ್ಪ. ನಿಮಗೆ ಆಶ್ಚರ್ಯ ಆಗ್ಬೋದು. ಬಾಗಲಕೋಟೆ ಮತ್ತು ದಾವಣಗೆರೆಗೆ ಎರಡೆರಡು ತಿಂಗಳದು ಈ ವಾರದಲ್ಲಿ ಹಾಕಿದಾರಂತೆ. ಇನ್ನೂ ಒಂದು ತಿಂಗಳದ್ದು ಬೇಕಾದ್ರೆ ಈ ವಾರದ ಮುಂದಿನ ವಾರದಲ್ಲೇ ಹಾಕ್ತೀವಿ ಚುನಾವಣೆಗೆ ಮುಂಚೆ ಅಂತ ಹೇಳಿದ್ದಾರೆ. ಇಡೀ ರಾಜ್ಯದ ಜನರಿಗೆ ಹಾಕಿಲ್ಲ, ಕೇವಲ 2 ಕ್ಷೇತ್ರಗಳಲ್ಲಿ. ಇದು ಒಂದು ರೀತಿಯ ಅಮಿಷ. ಈಗಾಗಲೇ ನಾವು ಹಳ್ಳಿಗಳಿಗೆ ಹೋದಾಗ ಹೇಳಿದ್ರು, ಗೌರ್ಮೆಂಟ್ ಮಿಷನರಿ ಟೋಟಲಿ ಯೂಸ್ ಮಾಡ್ತಾ ಇದ್ದಾರೆ.